ಉದಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರು ಹಿರಿಯರ ಸಲಹೆಯನ್ನ ಅನುಸರಿಸುತ್ತೀರಿ. ಅನ್ಯರ ಮಾತುಗಳಿಂದ ತೊಂದರೆ ಉಂಟಾಗಬಹುದು. ವಾದ ವಿವಾದಗಳಿಂದ ದೂರ ಇರಿ. ಕುಟುಂಬದಲ್ಲಿ ಸೌಖ್ಯ ಇರುತ್ತದೆ. ವೃಷಭ ರಾಶಿ, ಪಾಪ ಬುದ್ಧಿಯಿಂದ ದೂರ ಇರಿ. ಗುರು ಹಿರಿಯರ ಮೇಲೆ ಭಕ್ತಿ ಇಡಿ. ಷೇರು ವ್ಯವಹಾರಗಳಲ್ಲಿ ನಷ್ಟ ಸಂಭವ. ಕೆಲಸಗಳಲ್ಲಿ ಶ್ರದ್ಧೆ ಅಗತ್ಯ. ಮಿಥುನ ರಾಶಿ, ಮಾತಿನ ಮೇಲೆ ಹಿಡಿತ ಇರಲಿ. ಕೆಲಸಗಳಲ್ಲಿ ವಿಳಂಬದ ಸಾಧ್ಯತೆ. ಆಂತರಿಕ ಕಲಹಗಳಿಂದ ದೂರ ಇರಿ. ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಕಟಕ ರಾಶಿ, ಹೊಸ ವ್ಯವಹಾರಗಳಲ್ಲಿ ಆಸಕ್ತಿ ತೋರಿಸಬಹುದು. ಸಜ್ಜನರ ವಿರೋಧ ಎದುರಾಗಬಹುದು. ಮಿತ್ರರಲ್ಲಿ ದ್ವೇಷದಿಂದ ದೂರ ಇರಿ. ಪರಸ್ತ್ರೀಯಿಂದ ಅಪಮಾನ ಸಂಭವ. ಸಿಂಹ ರಾಶಿ, ಭೂ ವ್ಯವಹಾರಗಳಲ್ಲಿ ಲಾಭದ ಸಾಧ್ಯತೆ. ಹಣದ ವಿಚಾರದಲ್ಲಿ ಜಾಗೃತಿ ಅಗತ್ಯ. ಕೋಪ ಹೆಚ್ಚಾಗಬಹುದು, ಆದರೆ ಶಾಂತವಾಗಿರಿ. ಕನ್ಯಾ ರಾಶಿ, ರೇಷ್ಮೆ ವ್ಯಾಪಾರಿಗಳಿಗೆ ಲಾಭ. ಅಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ. ಋಣ ಬಾಧೆ ಎದುರಾಗಬಹುದು. ಶರೀರದಲ್ಲಿ ತಳಮಳ ಅನುಭವಿಸಬಹುದು. ತುಲಾ ರಾಶಿ, ಕೀರ್ತಿ ಲಾಭ. ಸ್ವಗೃಹವಾಸ ಸಾಧ್ಯತೆ. ದೃಷ್ಟಿದೋಷದಿಂದ ಎಚ್ಚರಿಕೆ ಅಗತ್ಯ. ಆತ್ಮೀಯರಿಂದ ಸಹಾಯ ಸಿಗುತ್ತದೆ. ವೃಶ್ಚಿಕ ರಾಶಿ, ಆರೋಗ್ಯ ಉತ್ತಮವಾಗಿದೆ. ಪ್ರಯತ್ನಗಳಲ್ಲಿ ಯಶಸ್ಸು ಇರುತ್ತದೆ. ಮಾತಿಗೆ ಮರಳಾಗಬೇಡಿ. ಕಾರ್ಯಗಳಲ್ಲಿ ಪರ್ಯಾಯಗಳನ್ನು ಪರಿಗಣಿಸಿ. ಧನುಸು ರಾಶಿ, ಕೆಲಸಗಳಲ್ಲಿ ನಿಧಾನಗತಿ. ಆರೋಗ್ಯದಲ್ಲಿ ವ್ಯತ್ಯಾಸ ಸಂಭವ. ಮಾತಿನ ಚಕಮಕಿ ತಪ್ಪಿಸಿಕೊಳ್ಳಿ. ಆರ್ಥಿಕ ನೆರವು ಪಡೆಯಲು ಪ್ರಯತ್ನಿಸಿ. ಮಕರ ರಾಶಿ, ಕೊಟ್ಟ ಹಣ ಮರುಳಿ ಪಡೆಯಲು ಕಷ್ಟ. ಅಧಿಕ ಖರ್ಚು ಸಂಭವ. ಹಿರಿಯರ ಮಾತಿಗೆ ಮನ್ನಣೆ ನೀಡಿ. ಹಣಕಾಸಿನಲ್ಲಿ ಜಾಗ್ರತೆ ವಹಿಸಿ. ಕುಂಭರಾಶಿ, ಹಣ ಬಂದರೂ ಉಳಿಯೋದಿಲ್ಲ. ಕೋಪ ಹೆಚ್ಚಾಗುತ್ತಿದೆ. ದ್ರವ್ಯ ಲಾಭ ಸಾಧ್ಯತೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟು ಇದೆ. ಕೊನೆಯದಾಗಿ ಮೀನರಾಶಿ, ಆಪ್ತರನ್ನ ದ್ವೇಷಿಸುವ ಸಾಧ್ಯತೆಗಳಿವೆ. ಮಕ್ಕಳಿಂದ ನಿಂದನೆ ಎದುರಾಗಬಹುದು. ಚಂಚಲ ಮನಸ್ಸು. ಅತಿಯಾದ ನಿದ್ರೆ ತಪ್ಪಿಸಿಕೊಳ್ಳಿ. ಸಾಮಾನ್ಯ ಆರೋಗ್ಯ ಕಾಪಾಡಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.